ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ನವೋದಯ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇಲ್ಲಿ ಜೂನ್ ಮೊದಲನೇ ವಾರ ಇಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಅಪ್ಲಿಕೇಶನ್ ಆಹ್ವಾನ ಮಾಡ್ತಾರೆ. ಅದಕ್ಕೋಸ್ಕರ ತಮಗಾಗಿ ನಾನು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ನೋಡ್ಬೋದು ಕನ್ನಡ ವಿಷಯದ ಅಂದರೆ ಕನ್ನಡ ಭಾಷಾ ಪರೀಕ್ಷೆಯ ಕ್ವಶನ್ ಪೇಪರ್ ನೋಡೋಣ. ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿರುತ್ತದೆ. ಇಲ್ಲಿ ತಾವುಗಳು ಏನು ಮಾಡಬೇಕಂದ್ರೆ ಕೊಟ್ಟಿರುವಂತಹ ಒಂದು ಪ್ಯಾರಾಗ್ರಾಫನ್ನು ಚೆನ್ನಾಗಿ ಓದ್ಕೋಬೇಕು ಫಸ್ಟ್ ಒನ್ ಟೈಮ್. ನೆಕ್ಸ್ಟ್ ಕ್ವಶನ್ಗಳನ್ನು ನೋಡೋಣ. ಇಲ್ಲಿ ನೋಡ್ಬೋದು, ಅಲೆಕ್ಸಾಂಡರ್ ಹಿಂತಿರುಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬ ಸನ್ಯಾಸಿಯನ್ನು ಭೇಟಿ ಮಾಡಿದನು. ಆ ಸನ್ಯಾಸಿಯು ಇಲ್ಲಿ ನೋಡ್ಬೋದು ದೊರಗಾದ ಹುಲ್ಲಿನ ಚಾಪೆಯಲ್ಲಿ ಕುಳಿತಿದ್ದನು. ಮಾತ್ರವಲ್ಲದೆ ಬಿಸಿಲಿನಲ್ಲಿ ಚಳಿ ಕಾಯಿಸುತ್ತಿದ್ದನು. ಅಲೆಕ್ಸಾಂಡರ್ನು ಅವನ ಮುಂದೆ ನಿಂತ ಹಾಗೂ ಆ ಸನ್ಯಾಸಿ ತನಗೆ ಗೌರವ ನೀಡಬಹುದೆಂದು ಭಾವಿಸಿದ. ಆದರೆ ಆತ ಗೌರವ ನೀಡಲಿಲ್ಲ. ಬದಲಾಗಿ ಆತ ದಯವಿಟ್ಟು ಬದಿಯಲ್ಲಿ ನಿಂತುಕೋ, ನನ್ನ ಕಡೆ ಬಿಸಿಲು ಬರಲಿ ಎಂದ. ಅಲೆಕ್ಸಾಂಡರ್ನು ಸಿಟ್ಟಿನಿಂದ ನಾನು ಯಾರೆಂದು ನಿನಗೆ ಗೊತ್ತೇ ಎಂದು ಕೇಳಿದ. ಸನ್ಯಾಸಿ ಉತ್ತರಿಸಲಿಲ್ಲ. ನಾನು ಒಬ್ಬ ಚಕ್ರವರ್ತಿ, ಅಲೆಕ್ಸಾಂಡರ್ ದ ಗ್ರೇಟ್ ಎಂದು ಅವನು ಹೇಳಿದ. ಚಕ್ರವರ್ತಿ ನೀನಲ್ಲ ಎಂದ ಸನ್ಯಾಸಿ. ಹೌದು, ನಾನೇ ಎಂದ ಅಲೆಕ್ಸಾಂಡರ್. ನಾನು ಪ್ರಪಂಚದ ಅರ್ಧ ಭಾಗವನ್ನು ಜಯಿಸಿದ್ದೇನೆ. ಇದಕ್ಕೆ ಆ ಸನ್ಯಾಸಿಯು ಶಾಂತವಾಗಿ ಹೇಳಿದ. ಚಕ್ರವರ್ತಿಗಳು ನಿನ್ನಂತೆ ಅಶಾಂತರಾಗಿ ಅಲೆದಾಡುವುದಿಲ್ಲ. ಹೋಗು, ಪ್ರೀತಿಯಿಂದ ಜನರ ಹೃದಯವನ್ನು ಜಯಿಸು. ಅಲೆಕ್ಸಾಂಡರ್ ಬಾಗಿದ ಮತ್ತು ಶಾಂತವಾಗಿ ನಡೆದು ಹೋದ. ಇಲ್ಲಿ ಬದಿಯಲ್ಲಿ ನಿಲ್ಲುವಂಥ ಸನ್ಯಾಸಿಯು ಅಲೆಕ್ಸಾಂಡರ್ನಿಗೆ ಯಾಕೆ ಹೇಳಿದ? ಅವನು ಭಕ್ತನಾಗಿರಲಿಲ್ಲ. ಅವನು ಬಿಸಿಲನ್ನು ತಡೆಯುತ್ತಿದ್ದ. ಅವನು ಅಶಾಂತಿಯಿಂದ ಅಲೆದಾಡಿದ. ಅವನು ಅನುಮತಿ ಪಡೆದಿರಲಿಲ್ಲ ಅಂತಿದೆ. ಇಲ್ಲಿ ಯಾಕೆ ಅಂದರೆ ಆತ ಬಿಸಿಲನ್ನು ಚಳಿ ಕಾಯಿಸ್ತಾ ಇದ್ದ. ಹಾಗಾಗಿ ಇಲ್ಲಿ ಆತ ಏನು ಹೇಳ್ತಾನೆ, ಬದಿಯಲ್ಲಿ ನಿಲ್ಲುವಂತೆ ಹೇಳ್ತಾನೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಕೆಳಗಿನವುಗಳಲ್ಲಿ ಯಾವ ಪದ ಜಯಿಸು ಎಂಬ ಅರ್ಥವನ್ನು ಕೊಡುತ್ತದೆ? ಗೆಲ್ಲು, ಸೋಲಿಸು, ಹೇಳು, ಬಾಗು ಅಂತಿದೆಯಲ್ಲ, ಇದರಲ್ಲಿ ಗೆಲ್ಲು ಅಂತ ಅರ್ಥ ಕೊಡುತ್ತದೆ. ಯಾವುದನ್ನು ಚಕ್ರವರ್ತಿಗಳು ಸಾಮಾನ್ಯವಾಗಿ ಮಾಡುವುದಿಲ್ಲ? ಸನ್ಯಾಸಿಯನ್ನು ಭೇಟಿ ಮಾಡುವುದು, ರಾಜ್ಯವನ್ನು ಆಳುವುದು, ಅಶಾಂತನಾಗಿ ಸುತ್ತಾಡುವುದು, ಸನ್ಯಾಸಿಗಳಿಗೆ ವಂದಿಸುವುದಂತಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಚಕ್ರವರ್ತಿಗಳು ನಿನ್ನಂತೆ ಅಶಾಂತರಾಗಿ ಅಲೆದಾಡುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸುತ್ತಾಡುವುದು ಅಂತಲೂ ಅರ್ಥ ಆಗುತ್ತದೆ. ಸೊ ಅಶಾಂತನಾಗಿ ಸುತ್ತಾಡುವುದು. ಕೆಳಗಿನವುಗಳಲ್ಲಿ ಯಾವುದು ಚಕ್ರವರ್ತಿಯನ್ನು ಕುರಿತು ನಿರೂಪಿಸುವುದಿಲ್ಲ? ಆಡಳಿತಗಾರ, ರಾಜ, ವಿಜಯಶಾಲಿ, ಉದ್ಯೋಗಿ ಅಂತಿದೆ. ಇಲ್ಲಿ ಆಡಳಿತಗಾರ ಅಂತಲೂ ಹೇಳ್ತಾರೆ, ರಾಜ ಮತ್ತು ವಿಜಯಶಾಲಿ ಇದೆ, ಆದರೆ ಇಲ್ಲಿ ಉದ್ಯೋಗಿ ಅಂತ ಇರೋದಿಲ್ಲ. ಸೊ ಇದು ಸಿ ಆಪ್ಷನ್ ಆಗುತ್ತದೆ. ಜನರ ಹೃದಯಗಳನ್ನು ಯಾವುದರಿಂದ ಜಯಿಸಬಹುದು? ಪ್ರೀತಿಯಿಂದ, ಅಧಿಕಾರದಿಂದ, ಹಣದಿಂದ, ಖಡ್ಗದಿಂದ ಅಂತಿದೆ. ಇಲ್ಲಿ ನೋಡ್ಬೋದು ಅವ್ರು ಏನು ಹೇಳ್ತಾರೆ, ಹೋಗು, ಪ್ರೀತಿಯಿಂದ ಜನರ ಹೃದಯವನ್ನು ಜಯಿಸು ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಪ್ಯಾರಾಗ್ರಾಫ್ ನೋಡೋಣ. ಇಲ್ಲಿ ನೋಡ್ಬೋದು, ಒಂದಾನೊಂದು ಕಾಲದಲ್ಲಿ ಮಾಲ್ವಾ ಎಂಬಲ್ಲಿ ರಜಪೂತ ರಾಜ್ಯ ಜೀವಿಸುತ್ತಿದ್ದ. ಆ ರಾಜ್ಯವು ಚಿಕ್ಕದು, ಶಾಂತವು, ನೆಮ್ಮದಿಯಿಂದ ಕೂಡಿದ್ದು ಆಗಿತ್ತು. ಅಲ್ಲಿ ದೊಡ್ಡ ಯುದ್ಧಗಳಾಗಲಿ ರಾಜಕೀಯ ಸಮಸ್ಯೆಗಳಾಗಲಿ ಇರಲಿಲ್ಲ. ತನ್ನ ಪ್ರಜೆಗಳನ್ನು ಸಂತೋಷಪಡಿಸುವುದು ಅವನ ಜೀವನದ ಒಂದು ಉದ್ದೇಶವಾಗಿತ್ತು. ಒಂದು ವರ್ಷ ಕಠಿಣವಾದ ಬರಗಾಲ ಬಂತು. ಗದ್ದೆಗಳು ಒಣಗಿದವು ಮತ್ತು ಒಡೆದವು. ಮರಗಳೆಲ್ಲ ಬೋಳಾಗಿದ್ದವು. ಅಲ್ಲಿ ಹೂಗಳಾಗಲಿ, ಹಣ್ಣುಗಳಾಗಲಿ ಅಥವಾ ಯಾವುದೇ ರೀತಿಯ ಬೆಳೆಗಳಾಗಲಿ ಇರಲಿಲ್ಲ. ರಾಜನಿಗೆ ಚಿಂತೆಯಾಯಿತು. ಈ ಬರಗಾಲದಿಂದ ಅವನು ತನ್ನ ಪ್ರಜೆಗಳನ್ನು ಕಾಪಾಡುವುದು ಹೇಗೆ? ಅವನು ನರ್ಮದಾ ನದಿಯ ಬಳಿಗೆ ಹೋದ. ಮೊಣಕಾಲು ಊರಿ ಕುಳಿತು ಪ್ರಾರ್ಥಿಸಿದ. ಓ ಪರ್ವತ, ಓ ಪವಿತ್ರ ನರ್ಮದಾ, ಮಳೆ ನೀಡಿ ನಮ್ಮನ್ನು ಆಶೀರ್ವದಿಸು. ಬರಗಾಲದಿಂದ ನನ್ನ ಪ್ರಜೆಗಳನ್ನು ಕಾಪಾಡು. ಮೊದಲು ಹುಟ್ಟಿದ ಮಗುವನ್ನು ನಾನು ನಿನಗೆ ಅರ್ಪಿಸುತ್ತೇನೆ. ಹೆಚ್ಚು ಸಮಯವಾಗಲಿಲ್ಲ. ಆಕಾಶವು ಮೋಡಗಳಿಂದ ಮುಸುಕಿತು. ಜೋರಾಗಿ ಮಳೆ ಸುರಿಯಿತು. ಜನರು ಒದ್ದೆ ನೆಲವನ್ನು ಉತ್ತರು, ಬೀಜಗಳನ್ನು ಬಿತ್ತಿದರು. ಕೆಲವು ತಿಂಗಳುಗಳ ಬಳಿಕ ಹುಲುಸಾದ ಬೆಳೆಗಳನ್ನು ಕೊಯ್ದರು. ಜನರು ಸಂಭ್ರಮದಿಂದ ನಲಿದಾಡಿದರು ಅಂತ ಇದೆ ಇದು ಪ್ಯಾರಾಗ್ರಾಫ್. ರಾಜನ ಸಮಸ್ಯೆ ಏನಾಗಿತ್ತು? ಯುದ್ಧಗಳು, ರಾಜಕಾರಣ, ಬರಗಾಲ, ಪ್ರವಾಹ. ಇಲ್ಲಿ ಬರಗಾಲದ ಬಗ್ಗೆನೇ ಸಮಸ್ಯೆ ಆಗಿತ್ತು. ಇಲ್ಲಿ ಬಿ ಆಪ್ಷನ್. ಯಾವ ಹೇಳಿಕೆಯಿಂದ ರಜಪೂತ ರಾಜನು ತನ್ನ ಪ್ರಜೆಗಳನ್ನು ಪ್ರೀತಿಸುತ್ತಿದ್ದನೆಂದು ತಿಳಿಯುತ್ತದೆ? ರಾಜನು ತನಗೆ ಮೊದಲು ಹುಟ್ಟಿದ ಮಗುವನ್ನು ನರ್ಮದಾ ಸಮರ್ಪಿಸಿದ್ದರಿಂದ, ಅವನು ರಾಜ್ಯದ ಧಾನ್ಯಗಳ ಉಗ್ರಾಣದ ಹೆಬ್ಬಾಗಿಲನ್ನು ತನ್ನ ಪ್ರಜೆಗಳಿಗೆ ತೆರೆದಿದ್ದರಿಂದ, ಆಹಾರ ನೀಡಿ ಸಹಾಯ ಮಾಡುವಂತೆ ಅವನು ತನ್ನ ನೆರೆ ರಾಜ್ಯಗಳನ್ನು ಒತ್ತಾಯಿಸಿದ್ದರಿಂದ, ಹಸಿದವರಿಗೆ ಊಟ ನೀಡಲು ಪರಿಹಾರ ಶಿಬಿರಗಳನ್ನು ಏರ್ಪಡಿಸಿದ್ದರಂತಿದೆಯಲ್ಲ, ಇದರಲ್ಲಿ ಎ ಆಪ್ಷನ್ ಆಗುತ್ತದೆ. ರಾಜನು ತನಗೆ ಮೊದಲು ಹುಟ್ಟಿದ ಮಗುವನ್ನು ನರ್ಮದಾ ನದಿಗೆ ಸಮರ್ಪಿಸಿದ್ದರಿಂದ. ಬರಗಾಲವಿದ್ದಾಗ ಅಲ್ಲಿ ಧಾರಾಳ ಮಳೆ ಬರುತ್ತದೆ, ಭೂಮಿ ಒಣಗುತ್ತದೆ, ಒಡೆಯುತ್ತದೆ, ಜನರು ತುಂಬ ಸಂತೋಷದಲ್ಲಿರುತ್ತಾರೆ, ಜನರು ಬೀಜಗಳನ್ನು ಬಿತ್ತುತ್ತಾರೆ ಅಂತಿದೆ. ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ರಾಜನು ನರ್ಮದಾ ನದಿಯನ್ನು ಯಾವುದಕ್ಕಾಗಿ ಪ್ರಾರ್ಥಿಸಿದ ಅಂದರೆ ಇಲ್ಲಿ ಮಳೆಗಾಗಿ ಪ್ರಾರ್ಥಿಸಿದ. ಹೆಚ್ಚು ಸಮಯವಾಗಲಿಲ್ಲ ಅಂದರೆ ಬಹಳ ಕಾಲದ ಹಿಂದೆ, ತುಂಬ ಹೊತ್ತಿನವರೆಗೆ, ಬಹಳ ಬೇಗನೆ, ಹಿಂದಿನ ಕಾಲದಲ್ಲಿ ಅಂತಿದೆ. ಇಲ್ಲಿ ಬಹಳ ಬೇಗನೆ ಅಂತ ಆಗುತ್ತದೆ.